ಸಮಸ್ಯೆಗಳೇನು ಇಲ್ಲ. ಸಮಸ್ಯೆಗಳೇನಿಲ್ಲ ಸರ್. ಸರ್ ಎಲ್ಲಾ ಸಮಸ್ಯೆನೂ ಇದೆ. ಶಾಸಕರು ಸಿಗ್ತಾರೆ, ಆಗ ಸಿಗ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ MLA ಏನು ಮಾಡಿಲ್ಲ. ನಮ್ಗೇನೋ ಅಭಿವೃದ್ಧಿ ಆಗ್ತದೆ. ಅವ್ರು ಬಂದ್ರು ಪರವಾಗಿಲ್ಲ, ಇವ್ರು ಬಂದ್ರು ಪರವಾಗಿಲ್ಲ. ರಸ್ತೆಗಳಿಲ್ಲ, ರೋಡ್ ಚೆನ್ನಾಗಿಲ್ಲ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕದ ರಿಯಾಲಿಟಿ ಚೆಕ್ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಲೂರಿಂದ ಮಾಸ್ತಿ ಕಡೆ ಹೋಗುವಂತ ಮೈಲ್ಯಾಂಡ್ ಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿಯ ಜನರನ್ನ ಕೇಳೋಣ, ಮಾಲೂರಿಗಿರುವಂತ ಸಮಸ್ಯೆಗಳು ಏನು ಅನ್ನೋದನ್ನ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮರಾಯಪ್ಪ ಅಂದ್ಬಿಟ್ಟು. ಏನ್ ಮಾಡ್ತೀರಾ ಸರ್, ನಾವು ಕೆಲಸ ಕೂಲಿಗೆ ಹೋಗ್ತೀವಿ. ಏನ್ ಸರ್, ಮಾಲೂರಿಗೆ ಬರುವಾಗ ರಸ್ತೆ ನಮ್ಗಳಿಗೆ ಕಾಣಿಸೋ ದೊಡ್ಡ ಸಮಸ್ಯೆ ಅಂತ, ನಿಜವಾಗ್ಲಿರೋ ಸಮಸ್ಯೆ ಏನು? ಸರ್ ಎಲ್ಲಾ ಸಮಸ್ಯೆನೂ ಇದೆ, ಒಂದಿಲ್ಲ, ಎಲ್ಲಾ ಸಮಸ್ಯೆನೂ ಇದೆ. ಬರೀ ರಸ್ತೆ ಮಾತ್ರ ಹೇಳ್ತಾ ಇದಾರೆ. ಎಲ್ಲಾ ಊರುಗಳಲ್ಲಿ ಎಲ್ಲಾ ತರ ಸಮಸ್ಯೆಗಳು ಇದೆ. ಅಂದ್ರೆ ಮೇಜರ್ ಆಗಿ ಏನು, ಕುಡಿಯೋ ನೀರ, ಆಸ್ಪತ್ರೆನ, ಬಸ್ಗಳ? ಟೈಮ್ ಸರಿಯಾಗಿ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ನೋಡಲ್ಲ ಕ್ಲೀನ್ ಆಗಿ. ಮಾಲೂರು ತಾಲೂಕಲ್ಲೇ ನನಗೆ ಗೊತ್ತಿರೋ ಲೆಕ್ಕಾಚಾರ ಯಾವಾಗೋ ಹೇಳಿದ್ರೆ ಯಾವಾಗೋ ಬರ್ತಾ ಇದಾರೆ. ಒಂದು ಈ ರೋಡ್ಗಳು ಈಗ ರೆಡಿ ಮಾಡ್ತಾ ಇದಾರೆ ರೋಡು. ಮತ್ತೆ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಇರ್ತೈತೆ, ಗೊತ್ತಾಗಲ್ಲ ಅದು ನಮ್ಗೆ, ನಿಮ್ಗೆ ಹೇಳಕ್ಕೂ ಆಗಲ್ಲ. ಸಣ್ಣ ಪುಟ್ಟ ನಡೀತಿರ್ತೈತೆ. ಸರ್, ಮಾಲೂರು ಅಂದ್ರೆ ಬೆಂಗಳೂರಿಗೆ ತುಂಬಾ ದೂರದಲ್ಲಿಲ್ಲ, ಹತ್ರದಲ್ಲಿದೆ. ದಿನ ಸಾವಿರಾರು ಜನ ಓಡಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ಯುವಕರಿಗೆಲ್ಲ ಏನಾಗ್ಬೇಕು ಸರ್? ಯುವಕರಿಗೆಲ್ಲ ಕೆಲಸ ಇಲ್ಲಿ ಲೋಕಲ್ ಅಲ್ಲಿ ಇನ್ನೊಂದು 4-5 ಕಂಪ್ನಿಗಳು ಬಂದ್ರೆ ಕೆಲಸ ಅನುಕೂಲ ಆಗಿರುತ್ತೆ. ಈಗ ಇದೆಯಾ ಕಂಪ್ನಿಗಳು? ಇದೆ ಎಲ್ಲ. ಅಂದ್ರೆ ಇಲ್ಲಿ ಕೊಡ್ತಾರ ಸ್ಯಾಲರಿಗೆ ಯಾರು ಹೋಯ್ತಾ ಇಲ್ಲ ಹುಡುಗರು, ಅದು ಬಂದಿರೋ ಹೆಣ್ಮಕ್ಳು ಗಾರ್ಮೆಂಟ್ಸ್ ಮತ್ತು ಗಾರ್ಮೆಂಟ್ಸ್ ಇದೆ, ಹೋಗ್ತಾ ಇದಾರೆ. ಲೋಕಲ್ ಅಲ್ಲಿ ಇದೆ ಗಾರ್ಮೆಂಟ್ಸ್, ಹೋಗ್ತಾ ಇದಾರೆ. ಸರ್, ನಾವು ನಮ್ ಜನರೇಷನ್ ಅವ್ರು ನೋಡ್ದಂಗೆ ಕೃಷ್ಣಯ್ಯ ಶೆಟ್ರ್ ಇದ್ರು, ಅವಾಗ ಲಡ್ಡು ಕೊಡ್ತಿದ್ರು, ತೀರ್ಥ ಕೊಡ್ತಿದ್ರು, ಒಂದಷ್ಟು ಕಾಂಟ್ರವರ್ಸಿಗಳಾಯ್ತು. ನಂತರ JDS ಇಂದ ಮಂಜುನಾಥ್ ಗೌಡ್ರು ಗೆದ್ರು, BJPಗೆ ಬಂದ್ರು, ಈಗ ನಂಜೇಗೌಡ್ರು 2ನೇ ಸಲ ಗೆದ್ದವ್ರೆ. ಹೇಗೆ ಜನಪ್ರತಿನಿಧಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಜನಪ್ರತಿನಿಧಿ ಬಗ್ಗೆ ನಮ್ನ ಏನೇ ಕೇಳ್ಬಿಡಿ ಸರ್, ಅವ್ರ ಕೆಲಸ ಅವ್ರವ್ರು ಮಾಡೋದು ನಾವ್ ಏನು ಹೇಳಂಗಿಲ್ಲ ಅವ್ರಿಗೆ, ಅಷ್ಟೇ. ಶಾಸಕರು ಸಿಗ್ತಾರ? ಆಗ ಸಿಗ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. 2ನೇ ಸಲ ಗೆದ್ದಿದ್ದಾರೆ. 2ನೇ ಸಲ ಈಗ ಇಡೀ ರಾಜ್ಯದಲ್ಲಿ ಮಾಲೂರು ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ ಮರು ಮತ ಎಣಿಕೆ. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಏನನ ಆಗಿರ್ಬೋದು, ಎಣಿಕೆ ಆದ್ಮೇಲೆ ಯಾರು ಬಂದ್ರು ನಮ್ಗೇನೋ ಅಭಿವೃದ್ಧಿ ಆಗ್ಬೇಕು. ಅವ್ರು ಬಂದ್ರು ಪರವಾಗಿಲ್ಲ, ಇವ್ರು ಬಂದ್ರು ಪರವಾಗಿಲ್ಲ. ಒಂದ್ ಹೋಟೆಲ್ ಗೆದ್ರು ಗೆಲುವೆ. ನಮ್ಗೆ ಅವ್ರು ಬಂದ್ರು ಒಂದೇ, ಇವ್ರು ಬಂದ್ರು ಒಂದೇ. ಅಭಿವೃದ್ಧಿ ಮಾಡ್ಕೊಟ್ರೆ ಸಾಕು. ಅಭಿವೃದ್ಧಿ ಕೆಲಸಗಳಾಗಿತ್ತ ಫಸ್ಟ್ ಟರ್ಮ್ ಅಲ್ಲಿ ನಂಜೇಗೌಡ್ರಿಗೆ? ಆಗ ಪಾಪ ಕಾಂಗ್ರೆಸ್ ಸರ್ಕಾರ ಇರ್ಲಿಲ್ಲ ಸರ್. ಎಲ್ಲ ಮಂಜುನಾಥ್ ಗೌಡ್ರು ಇದ್ದಾಗೂ ಆಗಿದೆ, ನಮ್ಗೆ ನಂಜೇಗೌಡರು ಬಂದಾಗೂ ಆಗಿದೆ. ಏನಿಲ್ಲ ಅದ್ರಲ್ಲಿ ಏನಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಲೋಕೇಶ್. ನೀವೇನ್ ಮಾಡ್ತೀರಾ? ಅವ್ರು ಟೈಲ್ಸ್ ವರ್ಕ್. ಟೈಲ್ಸ್ ವರ್ಕ್. ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ ಸರ್? ಇದೇ ಅವ್ರು ಹೇಳಿದ್ರಲ್ಲ, ಅದೇ ತರನೇ ಎಲ್ಲಾ ಕಡೆ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಒಂದ್ ಕಡೆ ನಂಜೇಗೌಡ್ರು, ಒಂದ್ ಕಡೆ ಮಂಜುನಾಥ್ ಗೌಡ್ರು, ಇನ್ನೊಬ್ರು ಓಡಿ ವಿಜಯ್ ಕುಮಾರ್ ಅನ್ಬಿಟ್ಟು. ಅವ್ರು ಯಾರು, ಎಲ್ಲಿ ಅವರು? ಅವರು ಎಲ್ಲ ನಮ್ಮ ಕ್ಷೇತ್ರದಲ್ಲೇ ಇದಾರೆ ಎಲ್ಲಾನು. ಯಾಕಂದ್ರೆ ಅವರು 50,000 ಓಟ್ ತಗೊಂಡಿದ್ರು. ಹೌದು, ಇಂಡಿಪೆಂಡೆಂಟ್ ತೆಗೆದಿದ್ದಾರೆ ಅವರು. ಅವರು BJP ಟಿಕೆಟ್ ಓಡಾಡ್ತಾ ಇದ್ರು, ಕೊಟ್ಟಿಲ್ಲ. ಈಗಲೂ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಗೆದ್ರು ಸೋತ್ರು. ಈಗ ನಂಜೇಗೌಡರು ಶಾಸಕರು ಇರ್ಬೋದು, ಮಂಜುನಾಥ್ ಗೌಡ್ರು ಅಥವಾ ಉಡಿ ವಿಜಯ್ ಕುಮಾರ್ ಎಲ್ಲ ಓಡಾಡ್ತಿರ್ತಾರೆ. ಓಡಾಡ್ತಾ ಇರ್ತಾರೆ, ಬರ್ತಾರೆ, ಎಲ್ಲ ಹಳ್ಳಿಗಳಿಗೂ ಹೋಗ್ತಾರೆ, ಬರ್ತಾರೆ, ಎಲ್ಲ ಮಾತಾಡ್ತಾರೆ. ಮಾಲೂರಿಗೆ ಬರುವಾಗ ಯಾವ ಕಡೆ ಏನ್ ಬಂದ್ರು? ಮುಖ್ಯವಾಗಿ ರಸ್ತೆಗಳದೇ ಸಮಸ್ಯೆ. ಎಲ್ಲ ಇವಾಗ ಹಳ್ಳಿಗಳ ಕಡೆ ಈ ಕಡೆ ಬಂದು ಎಲ್ಲಾ ಕಡೆನೂ ರಸ್ತೆ ಅಂತಾರೆ. ಹಳ್ಳಿಗಳು ಕೊಡೋದ್ರ ರಸ್ತೆಗಳೇ ಸರಿ ಇಲ್ಲ ಅಂತಾರೆ, ರೋಡ್ಗಳು ಸರಿ ಇಲ್ಲ ಅಂತಾರೆ. ಇವಾಗ ಎಲ್ಲ ಅದೇ ಹೇಳ್ತಾ ಇರ್ತಾರೆ. ಇವಾಗ ಯಾರನ್ನ ಬೆಂಗಳೂರಿನ ಬರ್ತಾರೆ, ಈ ರೋಡಿನಲ್ಲಿ ಮಾಸಿ ರೂಟ್ ಈ ತರ ಆಗಿದೆ ಎಲ್ಲ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಎಲ್ಲೊಂದ್ ಕಡೆ 2.5 ವರ್ಷ ಆಯ್ತಾ ಬಂತು, ನಂಜೇಗೌಡ್ರಿಗೆ 7.5 ವರ್ಷ ಆಯ್ತಾ ಬಂತು. ಈ ಹಿಂದಿನ 5 ವರ್ಷದಲ್ಲಿ ಪಾಪ ಅವ್ರಿಗೆ ಸರ್ಕಾರ ಇರ್ಲಿಲ್ಲ. ಈಗ ಗ್ಯಾರಂಟಿ ಸರ್ಕಾರ, ಅನುದಾನ ಇಲ್ಲ. ಇವಾಗ ಅದೇ ತರ ಇವಾಗ BJP ಅವರು ಇದು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಅದು ಇನ್ಮೇಲೆ ಏನಾಗುತ್ತೆ ಅದು. ರಾಜ್ ಅಂತ ಸರ್. ಅಂಗಡಿ ನಿಮ್ದೆ? ಟೀ ಅಂಗಡಿ. ಹೇಗಿದೆ ಸರ್ ಬಿಸ್ನೆಸ್? ಪರವಾಗಿಲ್ಲ ಸರ್, ನಡೀತಾ ಇದೆ. ಇದು ಮಾಸ್ತಿ ರೋಡ್. ಹೌದು, ಮಾಸ್ತಿ ರೋಡ್ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಊರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಈ ಊರ್ ರೋಡೇ ಹಿಂಗೆ ಯಾಕೆ ಹಿಂಗೆ ರೆಡಿ ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ ಮಾಲೂರ್ಗೆ? ನಮ್ಮ ಮಾಲೂರಲ್ಲಿ ಏನ್ ಸಮಸ್ಯೆ ಏನಿಲ್ಲ ಅಂತದ್ದು, ಪರವಾಗಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಜನಪ್ರತಿನಿಧಿಗಳು ಅಂದ್ರೆ MLA ಮತ್ತೊಬ್ರು ಎಲ್ಲ ಹೆಂಗೆ? ಪರವಾಗಿಲ್ಲ, ಎಲ್ಲ MLAಗಳು ಪರವಾಗಿಲ್ಲ. ಹೇಳಂಗಿಲ್ಲ. ಜನಪ್ರತಿನಿಧಿಗಳು ಒಳ್ಳೆಯವ್ರು ಇರ್ತಾರೆ, ಅಧಿಕಾರಿಗಳು ಭ್ರಷ್ಟ ಇರ್ತಾರೆ, ಲಂಚ ಗಿಂಚ ಎಲ್ಲ ತಗೋತಾರೆ ಗೌರ್ಮೆಂಟ್. ಇಲ್ಲ ಸರ್, ಅಂತದೇನು ಲಂಚ ಸಮಸ್ಯೆಗಳೇನು ಇಲ್ಲ. ಸಮಸ್ಯೆಗಳೇನಿಲ್ಲ ಸರ್. ನಿಮ್ ಪ್ರಕಾರ ಏನ್ ಆಗ್ಬೇಕು? ಸರ್, ನಿಮ್ಮ ಹೆಸರು? ಮುನಿಯಪ್ಪ ಅವ್ರಿಗೆ ಎಷ್ಟು ವರ್ಷ? 65 ಅಂದ್ರೆ ಹೆಚ್ಚು ಕಡಿಮೆ 46-47 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ನೋಡಿದ್ ಬೆಸ್ಟ್ MLA ಯಾರು ಮಾಲೂರಲ್ಲಿ? ಫಸ್ಟ್ MLA ಲಿಂಗಾರೆಡ್ಡಿ ಇರ್ಬೇಕು. ಲಿಂಗಾರೆಡ್ಡಿ ಫಸ್ಟ್ MLA. ಅವರೇ 52ರಲ್ಲಿ ಫಸ್ಟ್ ಗೆದ್ದಿದ್ದು, 56ರಲ್ಲಿ ಗೆದ್ರು. ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರಾ? ಮಾಡಿದ್ದೆ, ಅವಾಗ ನಮಗ್ ತಿಳಿದ್ ಹುಡುಗರು ನಾವು. ಈ ಕೃಷ್ಣಯ್ಯ ಶೆಟ್ಟಿ ಅಂತ ಇಲ್ಲಿ ಸಚಿವರಾಗಿದ್ರು, ಅವ್ರಿದ್ದಾಗ ಏನೋ ಮಾಡಿದ್ರು, ತಕ್ಕ ಮಾತ್ರ ಮಾಡಿದ್ರು ಕೆಲಸ. ನಿಮ್ ಪ್ರಕಾರ ಇಲ್ಲಿಗಿರೋ ಸಮಸ್ಯೆ ಏನು ಮಾಲೂರ್ಗೆ?
ಮಾಲೂರಿಗೆ ರಸ್ತೆ ರಸ್ತೆಗಳಿಲ್ಲ. ಹಾ ಹ್ಞೂ ಆಮೇಲೆ ಕುಡಿಯೋ ನೀರು ಇದೆಯಾ? ಕುಡಿಯೋ ನೀರು ಇರೋ ಊರುಗಳಾಗವೆ, ಒಂದೊಂದು ಊರ ಕಡಿಮೆ ಐತೆ. ಹಾ ಹ್ಞೂ ಮಕ್ಕಳಿಗೆ ಶಾಲೆ ಹಾಸ್ಪಿಟ್ಲು ಅವೇ ಅವೇ ಇದೆ ಇದೆ ಇದೆ. ಸರ್ ನಿಮ್ಮ ಹೆಸರು? ಮುರಳಿ ಸರ್. ನೀವು ಏನು ಮಾಡೋದು ಸರ್? ನಾವು ವ್ಯವಸಾಯ. ವ್ಯವಸಾಯ ಏನು ಜಾಸ್ತಿ ಇದೆ? ತರಕಾರಿನಾ? ಹಾಂ, ತರಕಾರಿ. ನೀರಾವರಿ ಎಲ್ಲ ಇದೆಯಾ? ಹಾಂ, ಇದೆ. ನಿಮ್ಮ ಪ್ರಕಾರ ಏನು ಸಮಸ್ಯೆ ಇದೆ ಸರ್? ಏನು ಸಮಸ್ಯೆ ಇಲ್ಲ, ರೋಡ್ ಚೆನ್ನಾಗಿಲ್ಲ, ಓಡಾಡೋಕ್ಕೆ ರಸ್ತೆ ಇಲ್ಲ. ಇಡೀ ಮಾಲೂರಲ್ಲಿ ಯಾವ ಕಡೆಯವರು ರೋಡ್ ಚೆನ್ನಾಗಿಲ್ವಲ್ಲ? ರೋಡ್ ಚೆನ್ನಾಗಿಲ್ಲ, ಏನನ್ನೋದು ಗೊತ್ತಿಲ್ಲ. ಅಲ್ಲ ಯಾರಿಗೆ? ಈಗ ಇಲ್ಲಿಂದ ಕುಡಿಯೋನಿಗೆ ಮಾಲೂರ್ಗೆ ಹೋಗ್ಬೇಕಾದ್ರೆ ಹಾಫ್ ಅನ್ ಅವರ್ ಬೇಕು ಸರ್. ನಾವು ನೋಡಿದ್ರಲ್ಲಿ ನಿಮ್ಮೂರೇ ಒಂಚೂರು ಇದು ರೋಡ್ ಟಾರ್ ಕಂಡಿರೋದು. ಹಾಂ ಅಲ್ವಾ? ಹಾಂ, ರೋಡ್ ಸರಿ ಇಲ್ಲ. ಈಗ ಏನಾರ ಎಮರ್ಜೆನ್ಸಿ ಪೇಷಂಟು, ಈ ಮಕ್ಕಳು ಬಾನಂದಿಲ್ಲ ಅವ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಆಗೋತಾವ ಡೆಲಿವರಿ. ಸರ್ ಹಂಗೂ ಎರಡೆರಡು ಸಲ ಹೆಂಗ್ ಗೆಲ್ಲಿಸ್ತಾರೆ ಜನ? ಹೆಂಗ್ ಗೆಲ್ತಾರ ಅದೇನು ನಮ್ಗೆ ಜನ ಮರ್ಮೆ ಏನು ಗೊತ್ತಾಗಲ್ಲ, ಜನಗಳ ಹತ್ರ ಏನಿದೆ ಅನ್ನೋದು. ಏನ್ ಸರ್ ರಸ್ತೆ ಏನಾಗಿಲ್ಲ ಅಂದ್ರೆ ಈ MLA? ಈ MLA ಏನು ಮಾಡಿಲ್ಲ. ರಸ್ತೆಗಳು ಮಾಡಿದ್ರೆ ಯಾಕೆ ಬೇಕಾಗಿತ್ತು? ಇದನ್ನ ಆ ವಸ್ತಿಗಳು ಮಾಡಲಿಲ್ಲ MLA. ಅಲ್ಲಿ ಸಿಗ್ತಾರೆ MLA? ಸಿಗ್ತಾರೆ ಸಿಗ್ತಾರೆ. ಜನಕ್ಕೆ ಕಷ್ಟ ಸುಖಕ್ಕೆ ತಲೆ ಸುಮ್ಮನೆ ನೀವು ಬಿಟ್ಟು ಮಾಡಿಸ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ರೆ ತಿರ್ಗಿಲ್ಲ. ಅಷ್ಟೇ MLA ಮಾಡೋದು. ನೀವೆಲ್ಲ ಹೋಗಿ ಹೇಳಲ್ವ ಪದೇ ಪದೇ? ಏನು ನಾವು ಹೋಗಲ್ಲ ಅಷ್ಟೇ. ಇಲ್ಲಿ ಹತ್ರ ತಾನೇ ಟೇಕಲ್ಲ. ಹಂಚಲೆ ಹಂಚಲೆ ಹಂಚಲೆ. ಸರ್ ಬೇರೆ ಏನ್ ಸಮಸ್ಯೆ? ಕುಡಿಯೋ ನೀರು ಮತ್ತೊಂದು ಸರ್ ಎಲ್ಲ ಅನುಕೂಲ ಇದೆ, ಥ್ಯಾಂಕ್ ಯು ಸರ್. ನೀರೆಲ್ಲ ಅನುಕೂಲ ಇದೆ, ರಸ್ತೆದೊಂದೇ. ರಸ್ತೆದೊಂದು. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.